ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ 2 ಡೇಸ್ 3 ಡೇಸ್ ಆಯಿತು ನಾನು ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದೆ. ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ. ಸಂಡೇನೂ ನನಗೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ ಬೇರೆ ಏನೋ ಇಶ್ಯೂ ಆಗಿತ್ತು. ಅದಕ್ಕೆ ನಾನು ವೀಡಿಯೋ ಹಾಕೋದೇ ಮರ್ತೋಗ್ಬಿಟ್ಟೆ. ನೆಕ್ಸ್ಟ್ ಡೇ ಕೂಡ ನಾನು ತುಂಬ ಟೆನ್ಷನಲ್ಲಿದ್ದೆ. ಮಂಡೇ ಹಾಕೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಲ್ರೆಡಿ ನಾನು ಪ್ಲ್ಯಾನ್ ಮಾಡ್ಕೊಂಡೇ ಇರಲಿಲ್ಲ. ಬಸ್ಸಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡೆ. ಬೇಗ ರೆಡಿ ಆಗಿಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ. ಬಟ್ ಏನೂ ಗೊತ್ತಿಲ್ಲ, ರೆಡಿ ಆಗುವಾಗ ಲೇಟ್ ಆಗೋಯಿತು. ಮತ್ತು ಬೇರೆ ಆಪ್ಷನ್ನೇ ಇಲ್ಲ. ಊಬರ್ ಆಟೋ ಬುಕ್ ಮಾಡಿಬಿಟ್ಟೆ. ಅದೆಷ್ಟು ದುಡ್ಡು ಸೇವ್ ಮಾಡಬೇಕು ಅಂತ ಅಂದ್ಕೊಂಡ್ರು ಏನೋ ಲೇಟ್ ಆಗಿಬಿಟ್ಟು ಸುಮ್ಮನೆ ಈ ಊಬರ್ ಆಟೋ ಬೈಕ್ಗೆ ಕೊಟ್ಬಿಟ್ಟೆ. ಎಲ್ಲ ಖರ್ಚಾಗಿಬಿಡುತ್ತೆ. ಎಷ್ಟು ಪ್ಲ್ಯಾನ್ ಮಾಡಿದ್ರೂ ದುಡ್ಡು ಸೇವ್ ಮಾಡಬೇಕು ಅಂತ ಅಂದ್ಕೊಂಡ್ರು ಆಗೋದೇ ಇಲ್ಲ. ಬೇರೆ ಆಪ್ಷನ್ನೇ ಇಲ್ಲ. ಹೆಂಗಾದ್ರೂ ಲೇಟ್ ಆಗಿಬಿಡುತ್ತೆ. ಸುಮ್ಮನೆ ಊಬರಲ್ಲಿ ಹೋಗಲೇಬೇಕಲ್ವ, ಬೇರೆ ಆಪ್ಷನ್ ಇಲ್ಲದೆ ಹಂಗೇ ಮಾಡಬೇಕು. ಇವತ್ತು ನಾನು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬಿಕಾಸ್ ಏನು ಮನೇಲಿ ಮಾಡಿಲ್ಲ, ಅದಕ್ಕೆ ನಾನು ಮನೇಲಿ ಏನು ಸ್ನ್ಯಾಕ್ಸ್ ಇತ್ತೋ ಅದನ್ನು ಇಟ್ಕೊಂಡು ಆಫೀಸ್ಗೆ ಹೊರಟೆ ತಿನ್ಕೊಂಡು ಆಟೋದಲ್ಲಿ. ಈ ಫ್ರೂಟ್ಸ್ ನೋಡಿದ್ರೆ, ಈ ಫ್ರೂಟ್ಸ್ ಅಂತೂ ನಾನು ತಿನ್ನೋ ಫ್ರೂಟ್ಸ್ ಥರ ಕಾಣಿಸ್ತು. ಅದಕ್ಕೆ ನಾನು ತಿನ್ನೋ ಫ್ರೂಟ್ಸ್ ಅಂತ ಅಂದ್ಕೊಂಡ್ಬಿಟ್ಟೆ. ಮೇ ಬಿ ತಿನ್ನೋ ಫ್ರೂಟ್ಸೇ ಇರ್ಬೋದು. ಬಟ್ ನಾನು ಅದು ಒಂದು ಕಿತ್ಬಿಟ್ಟು ಓಪನ್ ಮಾಡಿ ನೋಡಿದೆ. ಅದು ಏನು ಫ್ರೂಟ್ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅದರಲ್ಲಿ ಇರುವೆ ಇಲ್ಲ ಇತ್ತು, ಸಣ್ಣ ಇರುವೆ. ಸೊ ಅಲ್ಲೇ ನಾನು ಬಿಸಾಕ್ಬಿಟ್ಟೆ. ಅದು ತಿನ್ನೋಕ್ಕೆ ಹೋಗಿಲ್ಲ ನಾನು. ನಂತರ ನಮ್ಮ ಮಮ್ಮಿ ಬಂದು ಮ್ಯಾಂಗ್ಳೂರಿಂದ 2 ಸೊಪ್ಪು ತಂದಿದ್ದರು. ಒಂದು ಹೆಸರು ಬಂದು ವಿಟಮಿನ್ ಸೊಪ್ಪು, ಮತ್ತೊಂದ್ರದ್ದು ನಂಗೆ ಗೊತ್ತಿಲ್ಲ. ಅದು ಸೊಪ್ಪು ಇವಾಗ ಸಬ್ಜಿ ಮಾಡ್ತಿದ್ದೀವಿ. ಈ ಟೈಮಲ್ಲಿ ಆ ಸೊಪ್ಪು ತಿನ್ನಲೇಬೇಕು ಅಂತ ಅಂದರು. ಮಂಗಳೂರಲ್ಲಿ ತುಂಬ ಸಿಗುತ್ತೆ. ಅದು ನಮ್ಮ ಮನೆಯಿಂದನೇ ತಂದಿರೋ ಸೊಪ್ಪು. ಸೊ ಅದನ್ನು ಕ್ಲೀನಾಗಿ ಎಲ್ಲ ತೊಳ್ಕೊಂಬಿಟ್ಟು ನಮ್ಮಮ್ಮ ಸೊಪ್ಪು ಸಬ್ಜಿ ಮಾಡ್ತಿದ್ದಾರೆ. ಒಂದು ವಿಟಮಿನ್ ಸೊಪ್ಪು, ಇನ್ನೊಂದು ಸೊಪ್ಪು ಹೆಸರು ಗೊತ್ತಿಲ್ಲ. ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಹೇಳಬೇಕಾ ಅಷ್ಟು ಚೆನ್ನಾಗಿತ್ತು. ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಲೇಟ್ ಆಯಿತು. ಇದು ಆ್ಯಕ್ಚುಲಿ ವಿಡಿಯೋ ತೆಗೆದು 1 ವೀಕ್ ಆಗಿದೆ. ಇದಕ್ಕೆ ನಮ್ಮ ಸೈಡಲ್ಲಿ ಈ ಥರ ಸೊಪ್ಪು ಇಟ್ಬಿಟ್ಟು ಸೊಪ್ಪು ಬರೀ ಸಬ್ಜಿ ಅನ್ನಕ್ಕೆ ಮಾಡ್ಕೊಂಡು ತಿಂತಿದ್ವಿ. ಅದಕ್ಕೆ ಸೊಪ್ಪಿಗೆ ಎಗ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದರೆ, ಟೊಮ್ಯಾಟೊ, ಆನಿಯನ್, ಚಿಲ್ಲಿ ಎಲ್ಲ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ತಿಂದರೆ ಸಖತ್ ಟೇಸ್ಟ್ ಇರೋದು. ಏನಾದರೂ ರಸಮ್ ಏನಾದರೂ ಮಾಡಿಕೊಂಡು ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ತಿಂದರೆ ಅಷ್ಟು ಚೆನ್ನಾಗಿರ್ತಿತ್ತು. ಬಟ್ ನಾನು ಈ ಬಾರಿ ರೈನಿ ಸೀಸನ್ನಲ್ಲಿ ಇದು ತುಂಬ ಸೊಪ್ಪು ಬಿಡುತ್ತೆ, ತುಂಬ ಸೊಪ್ಪಾಗುತ್ತೆ. ಅಲ್ಲಿ ತಿಂತಿದ್ದೆ ಮಂಗಳೂರಲ್ಲಿದ್ದಾಗ. ಇಲ್ಲಿ ಬಂದುಬಿಟ್ಟು ಇನ್ನು ರೈನ್ ಸ್ಟಾರ್ಟ್ ಆಗಿದೆ. ಬಟ್ ನಾನು ಮಂಗಳೂರು ಕಡೆ ಹೋಗಿಲ್ಲ, ಟೈಮ್ ಸಾಲ್ತಿಲ್ಲ ಅಂತ ಇಲ್ಲೇ ಇದ್ದೀನಿ ವರ್ಕ್ ಮಾಡ್ತಾ. ಸೊ ಅದಕ್ಕೆ ನಂಗೆ ಅಲ್ಲಿಂದನೇ ತಂದು ಕೊಟ್ಟಿದ್ದಾರೆ ಸೊಪ್ಪು. ಅದಕ್ಕೆ ಸೊಪ್ಪು ತಂದುಬಿಟ್ಟು, ಈ ಸೊಪ್ಪು ಅಂದರೆ ನಂಗೆ ತುಂಬ ಇಷ್ಟ. ಸಬ್ಜಿ ಮಾಡಿಕೊಡ್ತಾರೆ. ಸೊಪ್ಪು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಅಂತಾರೆ, ತುಂಬ ಒಳ್ಳೆಯದು ಅಂತ. ಬಟ್ ಅಲ್ಲಿ ಮನೆಯಲ್ಲೇ ಸಿಗ್ತಿತ್ತು. ಇಲ್ಲಿ ದುಡ್ಡು ಕೊಟ್ಟು ತೊಗೊಬೇಕು, ಅದು ಯಾರೆಲ್ಲ ತೊಗೊತಾರೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಮನೇಲಂದರೆ ಮನೆಯಲ್ಲೇ ಬೆಳೆಯುತ್ತೆ. ಅಂದರೆ ಪಲ್ಯ ಮಾಡೋ ಸೊಪ್ಪು, ಸುಮ್ಮನೆ ಅಂತ ಇಂಥ ಬೇರೆ ಸೊಪ್ಪಲ್ಲ, ಪಲ್ಯ ಮಾಡೋ ಸೊಪ್ಪು. ನಾನು ಇಷ್ಟಪಡೋ ತಿನ್ನೋಂಥ ಸೊಪ್ಪು. ಸೊ ಇದಕ್ಕೆ ಎಗ್ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಮಿಕ್ಸಪ್ ಮಾಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ನಮ್ಮಮ್ಮ ಮಾಡ್ಕೊತಿದ್ದಾರೆ. ಅದೆಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ನೋಡಿ ಇವಾಗ ಬೆಂದಿದೆ. ಅದು ಲೈಟಾಗಿ, ನನಗಂತೂ ತುಂಬ ಇಷ್ಟ. ಬೆಳಿಗ್ಗೆನೇ ನಮ್ಮಮ್ಮ ಮನೆಯಿಂದ ರೋಟಿ ಮತ್ತು ಚಿಕನ್ ಗ್ರೇವಿ ಮಾಡಿ ತಂದಿದ್ರು. ನಾನು ಬೆಳಗ್ಗೆನೇ ಕೋರ್ಟಿಗೆ ಹೋಗೋ ಬಿಫೋರೇ ತಿಂದ್ಬಿಟ್ಟು ಹೋಗಿದ್ದೆ ಕೋರ್ಟಿಗೆ. ಇವಾಗ ನೋಡಿ ಆ ಸೊಪ್ಪು ಸಬ್ಜಿ ಮಾಡ್ತಿದ್ದಾರೆ ಈವ್ನಿಂಗ್. ನನಗಂತೂ ಸಖತ್ ಇಷ್ಟ. ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ನೋಡಿ ಈ ಥರ ಎಗ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಪ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂದರೆ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ವೈಟ್ ರೈಸ್ ಹಾಕ್ಕೊಂಡ್ಬಿಟ್ಟು ಹಂಗೇ ತಿನ್ಬೋದು, ಚೆನ್ನಾಗಿರುತ್ತೆ. ಅದರ ಸೊಪ್ಪು, ಇನ್ನೊಂದು ಸೊಪ್ಪು ಹೆಸರು ಗೊತ್ತಿಲ್ಲ, ಮಂಗಳೂರಿಂದ ತಂದಿದ್ದಾರೆ ನೋಡಿ. ಇದು ಹಿಂಗಿರುತ್ತೆ ನೋಡಿ. ಆಲ್ರೆಡಿ ನಾನು ಚಿಕನ್ನಲ್ಲಿ ಸ್ವಲ್ಪ ತಿಂದುಬಿಟ್ಟೆ ರೈಸು. ಇದು ನೆಕ್ಸ್ಟು ನಮ್ಮಮ್ಮ ಸೊಪ್ಪು ಸ್ವಲ್ಪ ಹಾಕಿದ್ರು, ಅದರಲ್ಲಿ ಟೇಸ್ಟ್ ಮಾಡೋಕ್ಕೆ ತಿಂತಿದ್ದೀನಿ ನಾನು. ಸೊ ಹೆಂಗೆ ಟೇಸ್ಟ್ ಇದೆ ಅಂತ ಹೇಳಬೇಕಂದ್ರೆ ತುಂಬ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ.
ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಬೆಳಗ್ಗೆ ರೋಟಿ ತಂದಿರೋ ಅದು ತಿಂದುಬಿಟ್ಟು ಮುಗಿಸ್ಬಿಟ್ಟೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಬಾಯ್ ಬಾಯ್.